ನಮಸ್ತೆ ಎಲ್ರಿಗೂ. ನಮ್ಮ ಚಾನಲ್ಗೆ ಸ್ವಾಗತ. ಅವಳ ನಂಬಿಕೆ ಅವನ ಹೊಸ ಜೀವನ. ಅನುಷಾ ಒಂದು ಸರ್ಕಾರಿ ಶಾಲೆಯ ಟೀಚರ್. ಶಾಂತ ಸ್ವಭಾವದವಳು, ಹೆಚ್ಚು ಮಾತನಾಡಲ್ಲ. ಆದರೆ ಅವಳ ಕಣ್ಣುಗಳಲ್ಲಿ ಒಂದು ವಿಶೇಷ ನಂಬಿಕೆ ಇತ್ತು. ಅರ್ಜುನ್ ಅವಳ ಗಂಡ. ಒಂದು ಕಾಲದಲ್ಲಿ ಸಣ್ಣ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ. ಅವರು ಇಬ್ಬರು ತುಂಬಾ ಪ್ರೀತಿಯಿಂದ ಮದುವೆಯಾಗಿದ್ದರು. ಮೊದಲ ವರ್ಷ ಅವರ ಜೀವನ ತುಂಬಾ ಚೆನ್ನಾಗಿ ನಡೆಯುತ್ತಿತ್ತು. ಚಿಕ್ಕ ಮನೆ, ಚಿಕ್ಕ ಆಸೆಗಳು, ಆದರೆ ದೊಡ್ಡ ಪ್ರೀತಿ. ಅರ್ಜುನ್ ಹೇಳುತ್ತಿದ್ದ, ನಾವು ಜಾಸ್ತಿ ಇಲ್ಲದೆ ಇರಬಹುದು, ಹೆಚ್ಚು ಶ್ರೀಮಂತರಲ್ಲದೆ ಇರಬಹುದು, ಆದರೆ ನಾವು ಜೊತೆಯಲ್ಲೇ ಇದ್ದೀವಿ ಅಲ್ವಾ, ಅದೇ ಸಾಕು. ಅದಕ್ಕೆ ಅನುಷಾ ನಗುತ್ತಾ ಉತ್ತರಿಸುತ್ತಿದ್ದಳು, ನೀವು ನನ್ನ ಜೊತೆ ಇದ್ದರೆ ಎಲ್ಲವೂ ಇದ್ದ ಹಾಗೆ. ಒಂದು ದಿನ ಅರ್ಜುನ್ಗೆ ದೊಡ್ಡ ಅವಕಾಶ ಬಂತು. ದುಬೈನಲ್ಲಿ ಕೆಲಸ. ಆ ದಿನ ಅವನು ಮನೆಗೆ ಬಂದು ಹೇಳಿದ, ನಾನು ಹೋಗಬೇಕು, ನಮ್ಮ ಜೀವನವನ್ನ ಬದಲಾಯಿಸಬೇಕು. ಇದನ್ನು ಕೇಳಿ ಅನುಷಾ ಮೌನವಾಗಿದ್ದಳು. ನಂತರ ನಿಧಾನವಾಗಿ ಹೇಳಿದ್ಲು, ನೀನು ಹೋಗು, ಆದ್ರೆ ಮರಳಿ ಬರಬೇಕು. ಅವನು ಅವಳ ಕೈ ಹಿಡಿದು ಹೇಳಿದ, ನಾನು ನಿನ್ನನ್ನು ಬಿಟ್ಟು ಹೋಗಲ್ಲ. ನಾನು ನಮ್ಮ ಕನಸಿಗಾಗಿ ಹೋಗ್ತೀನಿ, ನಮ್ಮ ಬದುಕಿನ ಬದಲಾವಣೆಗಾಗಿ ಹೋಗ್ತೀನಿ. ಮೊದಲ ಕೆಲವು ತಿಂಗಳುಗಳು ಎಲ್ಲವೂ ಸರಿಯಾಗಿದ್ದವು. ಕಾಲ್ಗಳು, ಮೆಸೇಜ್ಗಳು, ನಗು. ಆದರೆ ನಂತರ ಕಾಲ್ಸ್ ಕಡಿಮೆಯಾಗತೊಡಗಿತ್ತು. ರಿಪ್ಲೈ ಲೇಟ್ ಆಗತೊಡಗಿತ್ತು. ಒಂದು ದಿನದಿಂದ ಸೈಲೆನ್ಸ್ ಇತ್ತು. ಅನುಷಾ ಪ್ರತಿದಿನ ಕಾಯುತ್ತಿದ್ದಳು, ಇವತ್ತು ಕಾಲ್ ಮಾಡ್ತಾರೆ, ನಾಳೆ ಮಾಡ್ತಾರೆ ಎಂದು. ಆದ್ರೆ ಅದು ಬರಲಿಲ್ಲ. 6 ತಿಂಗಳ ನಂತರ ಒಂದು ರಾತ್ರಿ ಯಾರೋ ಬಂದು ಬಾಗಿಲು ಬಡಿದಂತೆ ಅನಿಸಿತು. ಅನುಷಾ ಓಡಿ ಹೋಗಿ ಬಾಗಿಲು ತೆರೆದಳು. ಅಲ್ಲಿ ನಿಂತಿದ್ದ ಅರ್ಜುನ್. ಆದರೆ ಅವನನ್ನು ನೋಡಿ ಅವಳಿಗೆ ಶಾಕ್ ಆಯ್ತು. ಅವನು ಟಯರ್ಡ್ ಆಗಿದ್ದ, ಫೇಸ್ ಡಲ್ ಆಗಿತ್ತು, ಕಣ್ಣುಗಳು ಒಳಗೆ ಹೋಗಿದ್ದವು. ಅವಳು ಕೇಳಿದ್ಲು, ನೀನು ಯಾಕೆ ಇಷ್ಟು ಚೇಂಜ್ ಆಗಿದ್ದೀಯಾ? ಅವನು ಏನೂ ಮಾತಾಡದೆ ಒಳಗೆ ಬಂದು ಕುಳಿತ. ಮೌನ ಅಂದ್ರೆ ತುಂಬಾನೇ ಮೌನ. ಸ್ವಲ್ಪ ಸಮಯದ ನಂತರ ಹೇಳಿದ, ನಾನು ಕೆಲಸ ಕಳೆದುಕೊಂಡೆ. ಅವಳು ಕೇಳಿದ್ಲು, ಯಾಕೆ ಹೇಳಲಿಲ್ಲ? ಅವನು ತಲೆಯನ್ನ ಕೆಳಗೆ ಹಾಕಿದ. ಅವನು ಹೇಳಿದ, ನಾನು ನಿನ್ನನ್ನ ನಿರಾಸೆ ಮಾಡ್ಬೇಕು ಅಂತ ಅನ್ಕೊಂಡಿರ್ಲಿಲ್ಲ. ಅನುಷಾ ಇನ್ನೂ ಕೇಳಿದ್ಲು, ಇದು ಮಾತ್ರನಾ ಅಥವಾ ಬೇರೆ ಏನಾದ್ರೂ ಇದ್ಯಾ? ಅವನು ದೀರ್ಘವಾದ ಉಸಿರು ತೆಗೆದುಕೊಂಡು ಹೇಳಿದ, ಇಲ್ಲ, ಇನ್ನೂ ಒಂದು ಸತ್ಯ ಇದೆ. ಅವಳು ಆಶ್ಚರ್ಯದಿಂದ ಅವನನ್ನ ನೋಡಿದ್ಳು. ಅವನು ಹೇಳಿದ, ನಾನು ಅಲ್ಲಿ ಕೆಲಸ ಮಾಡುತ್ತಿದ್ದಾಗ ದೊಡ್ಡ ತಪ್ಪು ಮಾಡಿದೆ, ಅದರಿಂದ ನನ್ನನ್ನು ಕೆಲಸದಿಂದ ತೆಗೆದರು. ಅನುಷಾ ಶಾಕ್ ಆಗಿದ್ಲು, ಆದ್ರೆ ಅವಳು ಅಳಲಿಲ್ಲ. ಅವನು ಮಾತನ್ನ ಮುಂದುವರಿಸಿದ, ನಾನು ಮರಳಿ ಬಂದದ್ದು ನಿನ್ನನ್ನು ಕಳೆದುಕೊಳ್ಳಬಾರದು ಎಂದು. ಇದನ್ನು ಕೇಳಿ ಅನುಷಾ ಸ್ವಲ್ಪ ಸಮಯ ಮೌನವಾಗಿದ್ದಳು. ನಂತರ ಹೇಳಿದ್ಲು, ಪರವಾಗಿಲ್ಲ ಬಿಡು, ನೀನು ನನ್ನನ್ನು ಕಡೆಗಣಿಸಿಲ್ಲ ಅಲ್ಲ, ಅದೇ ಸಾಕು. ಅವನು ಕೇಳಿದ, ನಿನಗೆ ನನ್ನ ಮೇಲೆ ರೋಷ ಇಲ್ವಾ, ಕೋಪ ಇಲ್ವಾ? ಅವಳು ನಿಧಾನವಾಗಿ ಹೇಳಿದ್ಲು, ಪ್ರೀತಿ ಇದ್ದಾಗ ರೋಷ ಇರೋದಿಲ್ಲ. ಅವರು ಇಬ್ಬರು ಸೇರಿ ಚಿಕ್ಕ ಬಿಸ್ನೆಸ್ ಆರಂಭಿಸಿದರು. ಅನುಷಾ ಟ್ಯೂಷನ್ ಶುರು ಮಾಡಿದ್ಲು. ಅರ್ಜುನ್ ಸಣ್ಣ ಸಣ್ಣ ಕೆಲಸಗಳನ್ನ ಮಾಡುತ್ತಿದ್ದ. ಆದರೂ ಅವರ ಸಮಸ್ಯೆಗಳಿಗೆ ಏನೂ ಕಡಿಮೆ ಇರಲಿಲ್ಲ. ಸಾಲದವರು ಒತ್ತಡ ಕೊಟ್ಟರು. ಕಷ್ಟ ಇನ್ನಷ್ಟು ಹೆಚ್ಚಾಯಿತು.
ಆದರೆ ಈ ಬಾರಿ ಇಬ್ಬರೂ ಜೊತೆಯಾಗಿದ್ದರು. ಒಂದು ದಿನ ಸಾಲದವರು ಮನೆಗೆ ಬಂದ್ರು. ದೊಡ್ಡ ಜಗಳ ಆಯಿತು. ಅರ್ಜುನ್ ಕುಸಿದು ಹೋಗಿದ್ದ. ಅವನು ಹೇಳಿದ, ಅನುಷಾ, ನಾನು ನಿನ್ನ ಜೀವನವನ್ನ ಹಾಳು ಮಾಡಿದೆ. ಅನುಷಾ ಅವನ ಕೈ ಹಿಡಿದು ಹೇಳಿದ್ಲು, ನೀನು ನನ್ನ ಜೀವನ ಹಾಳು ಮಾಡಿಲ್ಲ. ನೀನು ನನ್ನ ಜೊತೆ ಇದ್ದೀಯಲ್ಲ, ಅದೇ ಸಾಕು. ಕೆಲವು ತಿಂಗಳುಗಳ ನಂತರ ನಿಧಾನವಾಗಿ ಅವರ ಬಿಸ್ನೆಸ್ ಗ್ರೋ ಆಯಿತು. ಅವರು ಸಾಲವನ್ನ ತೀರಿಸಿದ್ರು. ಅವರ ಜೀವನ ಮತ್ತೆ ನಾರ್ಮಲ್ ಆಗಿತ್ತು. ಒಂದು ಸಂಜೆ ಮಳೆ ಸುರಿಯುತ್ತಿತ್ತು. ಅವರು ಅದೇ ಹಳೆಯ ಬಸ್ ಸ್ಟಾಪ್ನ ಬಳಿ ನಿಂತಿದ್ದರು. ಅರ್ಜುನ್ ಆಗ ಹೇಳಿದ, ನಾನು ಎಲ್ಲವನ್ನ ಕಳೆದುಕೊಂಡೆ ಅಂತ ಭಾವಿಸಿದ್ದೆ. ನಿನ್ನನ್ನು ಕೂಡ ಕಳೆದುಕೊಳ್ಳುತ್ತೇನೆ ಎಂಬ ಭಯ ಇತ್ತು ಎಂದು ಹೇಳಿದ. ಅನುಷಾ ನಗುತ್ತಾ ಹೇಳಿದ್ಲು, ನಾವು ಕಳೆದುಕೊಳ್ಳೋದಕ್ಕೆ ಏನೂ ಇಲ್ಲ. ನಾವು ಜೊತೆಯಲ್ಲಿದ್ದೇವೆ ಅಲ್ಲ, ಅಷ್ಟೇ ಸಾಕು. ಮಳೆ ಜೋರಾಗಿತ್ತು. ಅವರು ಇಬ್ಬರು ಒಬ್ಬರ ಕೈ ಒಬ್ಬರು ಹಿಡಿದಿದ್ದರು. ಅರ್ಜುನ್ ಹೇಳಿದ, ಇನ್ಯಾವತ್ತೂ ನಾನು ತಪ್ಪು ಮಾಡಲ್ಲ. ಅದಕ್ಕೆ ಅನುಷಾ ಹೇಳಿದ್ಲು, ಇನ್ನು ನೀವು ತಪ್ಪು ಮಾಡಲು ನಾನು ಬಿಡಲ್ಲ. ಆಗ ಅವರಿಬ್ಬರ ಮಧ್ಯೆ ಪ್ರೀತಿಗಿಂತ ಹೆಚ್ಚಾಗಿ ನಂಬಿಕೆ ಹೆಚ್ಚಾಗಿತ್ತು. ಈ ಕತೆ ನಿಮ್ಗೆ ಇಷ್ಟ ಆಯ್ತು ಅಲ್ವಾ? ಈ ಕತೆ ನಿಮ್ಮ ಮನಸ್ಸು ಮುಟ್ಟಿದ್ರೆ ಲೈಕ್ ಮಾಡಿ, ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಈ ವಿಡಿಯೋವನ್ನ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ಇಷ್ಟೊತ್ತು ವಿಡಿಯೋನ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಹೊಸ ಕಥೆಯೊಂದಿಗೆ ಸಿಗ್ತೀನಿ. ಇಂತಿ ನಿಮ್ಮ ಪ್ರೀತಿಯ ಜೀವಧ್ವನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.